ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 132ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಹೊಳೆಯಿಂದ ಹೊರಡಲು ಎದ್ದ ನಿಂತ ಕೋದಂಡನ ಕಣ್ಣ ಮುಂದೆ ಕತ್ತಲು ಆವರಿಸಿತು. ದೇಹ ತೂರಾಡಿತು. ಸೀದಾ ಹೊಳೆಯ ಕಡೆ ವಾಲಿದರು ಕೋದಂಡ. ಜಾನೂ! ಕೋದಂಡರ ಆತನಾದ 4 ದಿಕ್ಕಿನಲ್ಲಿ ಮಾರ್ದನಿಸಿತ್ತು. ಏನು ಅಂದ್ರೆ? ಮೆಟ್ಟಿಲಿನಿಂದ ಉರುಳಿ ಬೀಳುತ್ತಿರುವ ಕೋದಂಡನನ್ನು ಕಂಡು ಚೀರಿದರು ಜಾನಕಿ. ಮೆಟ್ಟಿಲ ಮೇಲೆ ಕುಳಿತಿದ್ದ ಜಾನಕಿ ಎದ್ದು ನಿಲ್ಲುವಾಗ ಅವರ ಕೊರಳ ಮಾಂಗಲ್ಯ ತುಂಡಾಗಿ ಅಲ್ಲೇ ಮೆಟ್ಟಿಲ ಮೇಲೆ ಬಿದ್ದಿತು. ಬೆಚ್ಚಿದ ಜಾನಕಿ ದಡದಡನೆ ಮೆಟ್ಟಲಿಳಿದು ಬಂದರು. ಅಷ್ಟರಲ್ಲಾಗಲೇ ಕೋದಂಡ ಹರಿವ ನೀರಿನ ಜೊತೆ ಮಾರು ದೂರದಷ್ಟು ತೇಲಿ ಹೋಗಿದ್ದರು. ತುಂಬಿದ ಹೊಳೆಯ ರಭಸವನ್ನು ಲೆಕ್ಕಿಸದೆ ಕೋದಂಡ ಅವರ ಹಿಂದೆಯೇ ಹಾರಿದ್ದರು ಜಾನಕಿ. ಹೆಚ್ಚು ಜನರು ನದಿಯ ದಡದಲ್ಲಿ ಇಲ್ಲದೇ ಇದ್ದರೂ ಇದ್ದಷ್ಟು ಜನರು ಜಾನಕಿಯ ಹೆಸರು ಹಿಡಿದು ಕೂಗುತ್ತಾ ಹುಯಿಲೆಬ್ಬಿಸಿದರು. ಒಂದಿಬ್ಬರು ವಿಷಯ ಮುಟ್ಟಿಸಲು ಅನಿಲ್ನ ಮನೆಗೆ ಓಡಿದರೆ ಮತ್ತಿಬ್ಬರು ಘನಪಾಠಿಗಳ ಮನೆ ಕಡೆಗೆ ಧಾವಿಸಿದರು. ಅಂಜು, ಚಾರುವಿನ ದನಿ ಕೇಳಿ ತನ್ನ ಕೈಯಲ್ಲಿದ್ದ ಫೋಟೋವನ್ನು ಗಡಿಬಿಡಿಯಿಂದ ತೆಗೆದಿಟ್ಟಳು ಅಂಜಲಿ. ಆದರೂ ಅದು ಚಾರುವಿನ ಕಣ್ಣಿಗೆ ಬಿದ್ದು ಬಿಟ್ಟಿತು. ಮುಚ್ಚಿಡೋದು ಯಾಕಂಜು? ಯಾರೇನೇ ಹೇಳಿದ್ರು ಮುಕ್ತ ಅತ್ತೆ ನಿನ್ ಹಡದ್ ತಾಯಿ. ಅವರನ್ನು ನೀನ್ ನೆನ್ಸ್ಪಿಸ್ಕೊಳ್ಬೇಡ ಅಂತ ಹೇಳೋ ಹಕ್ಕು ಯಾರಿಗೂ ಇಲ್ಲ. ಯಾರೂ ಹಾಗೆ ಹೇಳೋದೂ ಇಲ್ಲ. ಅಷ್ಟು ಸಣ್ಣ ಮನಸ್ಸಿನ ಜನ ಇಲ್ಲಿ ಯಾರೂ ಇಲ್ಲ ಎಂದಳು ಚಾರು. ಚಾರು ಎನ್ನುತ್ತಾ ಅವಳನ್ನು ಅಪ್ಪಿ ಬಿಕ್ಕಿದಳು ಅಂಜು. ಮಮ್ಮ ತುಂಬಾ ನೆನಪಾಗ್ತಾ ಇದ್ದಾರೆ ಚಾರು. ಅವರು ಎಲ್ರೂ ರೀತಿ ಇದ್ದಿದ್ರೆ ಇವತ್ತು ನನ್ನ ಮದುವೆಯಲ್ಲಿ ಅವರೇ ಮುಂದೆ ನಿಂತು ಓಡಾಡ್ತಾ ಇದ್ರು. ಬೇರೆ ಎಲ್ಲಾರ ಪಾಲಿಗೂ ಅವ್ರು ವಿಲನ್ ಅನ್ಸಿದ್ರು, ನನ್ನ ಪಾಲಿಗೆ ಅವರು ಮನತೆ ಸವಿ ಉಣಿಸಿದ ಅಮ್ಮ. ನಂಗೆ ನೆನಪಿದೆ ಚಾರು, ನಾವು ಅಂದ್ರೆ ನಾನು ಅಭಿ ಇಬ್ರು ಚಿಕ್ಕವರಿದ್ದಾಗ ಇಬ್ರನ್ನು ಕೂರಿಸ್ಕೊಂಡು ಒಟ್ಟಿಗೆ ತುತ್ತು ಮಾಡಿ ತಿನ್ನಿಸ್ತಾ ಇದ್ರು. ಸ್ಕೂಲಿಗೆ ಹೋಗುವಾಗ ಬರುವಾಗ ಮನೆ ಬಾಗ್ಲಲ್ಲೇ ಕಾಯ್ತಾ ನಿಲ್ತಿದ್ರು. ಎಷ್ಟೊಂದು ಚಾಕ್ಲೇಟ್ ಕುಕ್ಕೀಸ್ ಎಲ್ಲ ಕೊಟ್ಟು ಮುದ್ದು ಮಾಡ್ತಾ ಇದ್ರು. ನಾವಿಬ್ರು ಸ್ವಲ್ಪ ದೊಡ್ಡವರಾದ್ಮೇಲೆ ಮಮ್ಮ ಬ್ಯುಸಿ ಆಗ್ಬಿಟ್ರು. ಆಮೇಲೆ ನಾನು ಅವ್ರ ಫ್ರೆಂಡ್ಸ್ ಎದುರಿಗೆ ಮಮ್ಮ ಅಂತ ಕರೆದ್ರೆ ಸಿಟ್ಟು ಬರ್ತಿತ್ತು. ಇಷ್ಟು ದೊಡ್ಡ ಮಗಳಿದ್ದಾಳೆ ಅಂತ ಹೇಳ್ಕೊಳ್ಳೋದನ್ನ ಇಷ್ಟಪಡ್ತಾ ಇರ್ಲಿಲ್ಲ ಅವರು. ಆದ್ರೆ ಬೇರೆಯವ್ರು ಯಾರು ಇಲ್ಲದೆ ಇದ್ದಾಗ ಬೇಕಾದಷ್ಟು ಮುದ್ದು ಮಾಡ್ತಿದ್ರು. ನನ್ಗೇನೇ ಕೇಳಿದ್ರು ಇಲ್ಲ ಅಂತಿರ್ಲಿಲ್ಲ. ಅವ್ರು ನನ್ನನ್ನ ಪ್ರೀತಿಸ್ತಾ ಇದ್ರು ಚಾರು, ತುಂಬಾ ಪ್ರೀತಿಸ್ತಾ ಇದ್ರು ಎಂದು ಹೇಳುತ್ತಾ ತನ್ನ ದುಃಖವನ್ನು ಹಂಚಿಕೊಳ್ಳುತ್ತಿದ್ದಳು. ಚಾರುವಿಗೆ ಅಂಜುವಿನ ಮನದ ದುಃಖ ಅರ್ಥವಾಗಿತ್ತು. ಅಂಜುವನ್ನು ತನ್ನ ಎದೆಗೆ ಒರಗಿಸಿಕೊಂಡು ಸಮಾಧಾನ ಮಾಡಿದಳು. ಮೃದು ಮನದ ಹೆಣ್ಣು ಚಾರುವಿನ ಕಣ್ಣು ಕೂಡ ಅಂಜುವಿನ ದುಃಖ ಕಂಡು ಹಸಿಯಾಗಿತ್ತು. ಗನ್ಪಾಟಿಗಳೇ, ನಿಮ್ ಮಗ ಕಾಲ್ ಜಾರ್ ಹೊಲಕ್ ಬಿದ್ಬಿಟ್ರು. ಹೊಳೆಯ ಕಡೆಯಿಂದ ಓಡಿ ಬಂದವನೊಬ್ಬ ಏದಸರು ಬಿಡುತ್ತಾ ಹೇಳಿದ. ಅಯ್ಯೋ, ಏನ್ ಹೇಳ್ತಾ ಇದೀಯಪ್ಪ? ಆರಾಮ್ ಕುರ್ಚಿಯ ಮೇಲೆ ಕುಳಿತು ಗಾಢವಾದ ಆಲೋಚನೆಯಲ್ಲಿ ಮುಳುಗಿದ್ದ ಘನಪಾಠಿಗಳು ಗಾಬರಿಯಿಂದ ಎದ್ದು ನಿಂತರು. ಹೌದ್ ಸಮೀರ, ನಾನು ಅಲ್ಲೇ ಇದ್ದೆ. ನಿಮ್ ಮಗ ಕೋದಂಡರಾಮಪ್ಪ ಮತ್ತ ಅವ್ರ ಹೆಂಡ್ರು ಜಾನ್ಕವ್ವ ಇಬ್ರು ಮೆಟ್ಲ ಮ್ಯಾಕ್ ಕೂತ್ಕೊಂಡು ಮಾತಾಡ್ತಾ ಇದ್ರು. ಕೋದಂಡರಾಮಪ್ಪ ಇದ್ದಕ್ಕಿದ್ದಂಗೆ ಎದ್ದು ಹೊಂಟ್ರು. ಹಂಗೆ ಜೋಲಿ ಹೊಡೆದು ನದಿ ಕಡೆ ವಾಲ್ಕೊಂಡ್ಬಿಟ್ರು. ಅವ್ರು ಬಿದ್ದೇಟ್ಗೆನೆಯೇ ಜಾನ್ಕವ್ವ ಕೂಡ ಕಿರ್ಚ್ಕೊಂಡು ನದಿಗೆ ಹಾರ್ಬಿಟ್ರು. ನಾನ್ ನಿಮಗೆ ವಿಷಯ ತಿಳ್ಸೋಣ ಅಂತ ಓಡ್ ಬಂದೆ ಬುದ್ಧಿ. ಮನೆ ಆಳು ಕೆಂಚ ವಿವರವಾಗಿ ಹೇಳುತ್ತಿದ್ದಂತೆ ಘನಪಾಠಿಗಳು ಹೊಳೆಯ ಕಡೆ ಓಡಿದ್ದರು. ಕೆಂಚ ಹೇಳಿದ್ದ ಅಷ್ಟು ಮಾತು ಮನೆಯಲ್ಲಿದ್ದ ಎಲ್ಲರಿಗೂ ತಿಳಿದಿತ್ತು. ಯಶೋದಮ್ಮ, ಶೋಭನ, ಚಾರು, ಅಂಜು, ಅಭಿರಾಮ್ ಎಲ್ಲರೂ ಘನಪಾಠಿಗಳ ಹಿಂದೆಯೇ ಓಡಿ ಬಂದಿದ್ದರು. ಅನ್ಲಣ್ಣ, ನಿಮ್ಮತ್ತೆ ಜಾನ್ಕಿ ನದಿಗೆ ಹಾರ್ಬಿಟ್ರು. ಗಾಬರಿಯಿಂದ ಓಡಿ ಬಂದು ಹೇಳಿದರು ನದಿ ದಡದಲ್ಲಿ ಇದ್ದ ಕೆಲವರು. ತುಂಬಿದ ಹೊಳೆ, ಈಗ ಯಾಕೆ ನದಿ ಕಡೆ ಹೋದ್ಲು? ಏನ್ ಈಜಾಡ್ಕೊಂಡ್ ಬರೋ ಹೊತ್ತಾ ಇದೋ? 2 ದಿನಕ್ಕೆ ಮನೇಲಿ ಮದುವೆ. ಯಾಕೋ ಜಾನ್ಕಿ ಈ ರೀತಿ ನಂಗೆ ಸರಿ ಹೋಗ್ಲಿಲ್ಲಪ್ಪ. ಬೇಸರದ ದನಿಯಲ್ಲಿ ನುಡಿದರು ಭಾಮ. ಅಯ್ಯೋ ಅನಿಲಣ್ಣ, ಅವ್ರು ಈಜಾಡೋದಕ್ ಹಾರ್ಲಿಲ್ಲ. ಘನಪಾಠಿಗಳ ಮಗ ಕೋದಂಡರಾಮ ಆಯ ತಪ್ಪಿ ನದಿಗ್ ಬಿದ್ಬಿಟ್ರು. ಅವ್ರನ್ನ ಕಾಪಾಡೋದಕ್ಕೆ ಅಂತ ಜಾನಕಿ ಅಮ್ಮ ಹೊಳೆಗೆ ಹಾರಿದ್ರು. ಬಂದವನು ಪೂರ್ತಿ ವಿಷಯ ಹೇಳಿದಾಗ ಮನೆಯಲ್ಲಿ ಇದ್ದವರೆಲ್ಲ ಗಾಬರಿಗೆ ಬಿದ್ದರು. ಎಲ್ಲರ ಸವಾರಿಯು ನದಿಯ ಕಡೆ ಸಾಗಿತ್ತು. ಅಯ್ಯೋ ಅಯ್ಯೋ ಅಯ್ಯೋ, ಕೋದಂಡರಾಮಪ್ಪ ಹೊಳೆ ನಡುವಂತರದ ಕಡೆಗೆ ಹೋಗ್ತಾ ಇದ್ದಾರೆ. ಅದ್ಯಾಕೋ ಗಂಗವ್ವ ಇವತ್ತು ಶಾನೆ ರಭಸವಾಗಿ ಹರಿತಾವಳೆ. ಹೊಳೆ ರಭಸ ಎಷ್ಟು ಜೋರಾಗಿದೆ. ಜಾನ್ಕಿ ಅಂತ ಈಜ್ಗಾರ್ತಿಗೇನೆ ಈಜೋದ್ ಸುಲಭ ಅನ್ನಿಸ್ತಾ ಇಲ್ಲ. ಕೋದಂಡ ಜಾನ್ಕಿಗಿಂತ ತುಂಬಾ ಮುಂದೆ ಇದ್ದಾನೆ. ಅವಳ ಕೈಗೆ ಸಿಗ್ತಾನೆ ಇಲ್ಲ. ಅಯ್ಯೋ, ಇನ್ನಿವರಿಬ್ರನ್ನ
ಆ ಗುಡಿಲಿರೋ ದೇವರೇ ಕಾಪಾಡಬೇಕು. ಛೇ ಛೇ ಛೇ, ಜೀವಂತವಾಗಿದ್ದಾಗಂತೂ ಒಟ್ಟಿಗೆ ಬಾಳ್ಲಿಲ್ಲ, ಸಾವ್ನಲ್ಲಿ ಒಂದಾಗ್ಬಿಡ್ತಾರೋ ಏನೋ. ಅಯ್ಯೋ, ಅಪಶಕನದ ಮಾತಾಡ್ಬೇಡ. ನಮ್ಮ ಜಾನಕಮ್ಮ ಕೋದಂಡನನ್ನ ಬದುಕಿಸ್ಕೊಂಡು ಬರ್ತಾರೆ. ಮನೆಯವರೆಲ್ಲ ನದಿ ಹತ್ತಿರ ಬಂದು ಸೇರುವ ಹೊತ್ತಿಗೆ ಹೊಳೆ ದಡದಲ್ಲಿ ಸೇರಿದ ಜನರು ತಲೆಗೊಂದರಂತೆ ಮಾತನಾಡುತ್ತಿದ್ದರು. ನದಿಯ ರಭಸ, ಅದರಲ್ಲಿ ತೇಲಿ ಹೋಗುತ್ತಿದ್ದ ಮಗ ಸೊಸೆಯನ್ನು ಕಂಡು ಯಶೋದಮ್ಮ ತಲೆ ತಿರುಗಿ ಬಿದ್ದು ಬಿಟ್ಟರು. ಅಂಜಲಿ ಅವರನ್ನು ಅಲ್ಲೇ ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಉಪಚರಿಸತೊಡಗಿದಳು. ನೆತ್ತಿಗೆ ತಣ್ಣೀರು ತಟ್ಟಿ, ಅಜ್ಜಿ ಹೆದರ್ಕೋಬೇಡಿ, ಅಪ್ಪಯ್ಯ ಜಾನಮ್ಮ ಇಬ್ರು ಆರಾಮಾಗಿ ಬರ್ತಾರೆ ಎನ್ನುತ್ತಾ ಸಮಾಧಾನದ ಮಾತನಾಡತೊಡಗಿದಳು. ಜಾನಕಿ ಕೋದಂಡನನ್ನು ಉಳಿಸಲು ನದಿಗೆ ಹಾರಿದರು ಎಂಬ ಮಾತನ್ನು ಕೇಳಿದ ಕೂಡಲೇ ಬಿಲ್ಲಿನಿಂದ ಹೊರಟ ಬಾಣದಂತೆ ನದಿಯ ಕಡೆಗೆ ಓಡಿದಳು ಭೂಮಿಜ. ನದಿಯ ದಡಕ್ಕೆ ಬಂದವಳಿಗೆ ತಮ್ಮ ಶಕ್ತಿ ಮೀರಿ ಈಜುತ್ತಿರುವ ಜಾನಕಿ ಕಣ್ಣಿಗೆ ಬಿದ್ದರು. ಜಾನತೆ ಎಂದು ಕೂಗಿದವಳೆ ಅವರ ಸಹಾಯಕ್ಕೆ ನದಿಗೆ ಹಾರಿದಳು. ಅವಳ ಹಿಂದೆಯೇ ಅನಿಲ ಕೂಡ ನದಿಗೆ ಹಾರಿದ್ದ. ದಂಡೆ ಮೇಲೆ ಇದ್ದವರೆಲ್ಲ ಜೀವ ಎಡಗೈಲಿ ಹಿಡಿದುಕೊಂಡು ಅವರ ಬರುವನ್ನೇ ಕಾಯುತ್ತಿದ್ದರು. ನೀರಿನ ಹರಿವಿನೊಂದಿಗೆ ವೇಗವಾಗಿ ಸಾಗುತ್ತಿದ್ದ ಕೋದಂಡ. ಅದೆಷ್ಟೇ ಬಲ ಹಾಕಿ ಈಜಿದರೂ ಜಾನಕಿಯ ಕೈಗೆ ಕೋದಂಡ ಎಟುಕುತ್ತಲೇ ಇರಲಿಲ್ಲ. ಜಾನಕಿಯ ಕೈಗಳು ಸೋಲುತ್ತಿದ್ದವು. ಶ್ರೀರಾಮ, ನಿನ್ ತಲೆ ಮೇಲಿಂದ ಹೂವಿನ ಪ್ರಸಾದ ಕೊಟ್ಟು ನೀನ್ ತೋರ್ಸಿದ 3ನೇ ದಾರಿ ಇದೇ ಏನು? ನನಗೆ ಕೋದಂಡದಿಂದ ಈ ರೀತಿ ಬಿಡುಗಡೆ ತಂದೆಯಾ ತಂದೆ? ಬೇಡ ಪ್ರಭು, ನನಗೆ ಈ ರೀತಿ ಬಿಡುಗಡೆ ಬೇಡ. ಇಡೀ ಜೀವನ ನನ್ನ ಇಚ್ಛೆ ವಿರುದ್ಧವಾಗಿಯೇ ಸಾಗಿದೆ. ಈಗಲಾದ್ರೂ ನನ್ನ ಪರವಾಗಿ ನಿಲ್ಲು ದೇವ. ಕೋದಂಡರಾಮನ ಆಯಸ್ ಮುಗಿದು ಅವರಿಗೆ ಇಂದು ಇಲ್ಲೇ ಮುಕ್ತಿ ಎನ್ನುವುದಾದ್ರೆ ನನಗೂ ಮುಕ್ತಿ ನೀಡು. ನನ್ನ ಉಸಿರು ಇಲ್ಲೇ ಕೊನೆ ಆಗ್ಲಿ. ಜೀವದಾನ ನೀಡೋ ಹಾಗಿದ್ರೆ ಇಬ್ರಿಗೂ ನೀಡು. ಭಕ್ತಿಯಿಂದ ಮನದಲ್ಲೇ ಪ್ರಾರ್ಥಿಸಿದರು ಜಾನಕಿ. ಇತ್ತ ದಡದಲ್ಲಿ ಎಲ್ಲರ ಕಣ್ಣು ತುಂಬಿ ಬಂದಿತ್ತು. ಎಲ್ಲರ ಮೊರೆಯು ಜಾನಕಿ ಕೋದಂಡನ ಜೀವದ ರಕ್ಷಣೆಯ ಕುರಿತದ್ದಾಗಿತ್ತು. ಇನ್ನೇನು ಜಾನಕಿಯ ಕೈ ಸೋಲುತ್ತಿದೆ ಎನ್ನುವಷ್ಟರಲ್ಲಿ ಭೂಮಿ ಕೋದಂಡನ ಬಳಿ ಸಾಗಿದ್ದಳು. ಭೂಮಿಯ ಕೈಗೆ ಕೋದಂಡನ ಕೋದಲು ಸಿಕ್ಕ ಕೂಡಲೇ ಜಾನಕಿಯ ಕಣ್ಣು ತುಂಬಿ ಬಂದಿತ್ತು. ಇನ್ನು ಕೋದಂಡನ ಜೀವದ ಭಯವಿಲ್ಲ ಎನಿಸಿತು. ಶ್ರೀರಾಮ ತನಗೆ ದೋರಿದ ದಾರಿ ತನ್ನ ಜಲಸಮಾಧಿ ಎನಿಸಿ ನಿಧಾನವಾಗಿ ಕೈ ಬಡಿಯುವುದನ್ನು ಕಡಿಮೆ ಮಾಡಿದರು ಜಾನಕಿ. ತನ್ನ ಒಂದು ಕೈಯಿಂದ ತೇಲಿ ಹೋಗುತ್ತಿದ್ದ ಕೋದಂಡನನ್ನು ಹಿಡಿದು ಎಳೆದುಕೊಂಡು ಬರುತ್ತಿದ್ದಳು ಭೂಮಿ. ಆ ಕ್ಷಣದಲ್ಲಿ ಭೂಮಿಯ ದೃಷ್ಟಿ ಜಾನಕಿಯ ಕಡೆ ಸಾಗಿತ್ತು. ಜಾನಕಿಯ ಕಣ್ಣುಗಳು ಕೃತಜ್ಞತೆ ಸೂಸುತ್ತಿದ್ದರೆ ಕೈಗಳು ನಿಶ್ಚಲವಾಗುವತ್ತ ಸಾಗುತ್ತಿದ್ದದ್ದನ್ನು ಗಮನಿಸಿದಳು ಭೂಮಿ. ಅತ್ತೆಯ ಮನದ ಇಂಗಿತ ಅರಿತವಳಂತೆ ಕೋದಂಡನನ್ನು ಅಲ್ಲೇ ಬಿಟ್ಟು ಬಿಟ್ಟಳು. ಅದೇ ಸಮಯಕ್ಕೆ ಅನಿಲ ಅಲ್ಲಿಗೆ ಬಂದು ಕೋದಂಡನನ್ನು ಹಿಡಿದು ದಡದ ಕಡೆ ಈಜಿದ್ದ. ಕೋದಂಡನನ್ನು ಎಳೆದು ತಂದ ಅನಿಲ ಹಿಂದಿರುಗಿ ನೋಡಿದಾಗ ಭೂಮಿ ಜಾನಕಿಯ ಕಡೆ ಧಾವಿಸುತ್ತಿದ್ದಳು. ಕೋದಂಡನ ಜೀವವೇನೋ ಉಳಿದಿತ್ತು, ಆದರೆ ಜಾನಕಿಯ ಜೀವ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ನಿಮಗೆ ಕತೆ ಇಷ್ಟ ಆಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟವರಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಉಳಿದ ಕಥೆಗಳನ್ನು ಕೂಡ ಕೇಳಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.